यत्पदं वेदसंवेद्यं कटाक्षेणापि वीक्षितुं रक्षमन्ते स्मृतयस्तमुपासे श्रियः पतिम्. ಗುರುಮುಖನಾಮ ಸಂವತ್ಸರದ ಯುಗಾದಿಯ ಪರಮ ಪವಿತ್ರವಾದ ಪರ್ವಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಯುಗಾದಿಕೃದ್ಯುಗಾವರ್ತಃ, ಎಲ್ಲ ಯುಗಗಳ ಆದಿಯನ್ನು ಮಾಡುವ ಮಹಾನುಭಾವ ಶ್ರೀಹರಿ ಶ್ರೀಮನ್ನಾರಾಯಣ. ಕಾಲಾಂತರ್ಗತ, ಕಾಲನಿಯಾಮಕ, ಕಾಲನಾಮಕನಾದವನು ಭಗವಂತ. ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನನ್ನು ಕಾಲ ಎಂಬುದಾಗಿ ಯಾಕೆ ಕರೀತಾರೆ ಅಂತ ಹೇಳ್ತಾರೆ. ಕಲ ಕಾಮಧೇನು. ಕಲ ಎಂಬ ಧಾತುವಿಗೆ ಅನೇಕ ಅರ್ಥಗಳಿವೆ. ಕಾಮಧೇನು ಇದ್ದಂತೆ ಯೋಗ್ಯವಾದ, ಇಷ್ಟವಾದ ಎಲ್ಲ ಅರ್ಥಗಳನ್ನು ನೀಡುವಂತಹ ಒಂದು ಧಾತು. ಕಲಜ್ಞಾನೇ, ಸರ್ವಜ್ಞನಾಗಿದ್ದಾನೆ ಭಗವಂತ. ನಮ್ಮೆಲ್ಲರ ಯೋಗ್ಯತೆಯನ್ನು, ನಮ್ಮ ಕರ್ಮಗಳನ್ನು ತಿಳಿದು ಅದಕ್ಕೆ ತಕ್ಕಂತೆ ಫಲ ಕೊಡುವ ಮಹಾನುಭಾವ. ಕಲ ಸಂಹಾರೆ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸಂಹಾರ ಮಾಡುವವನು ಭಗವಂತ. ಸೃಷ್ಟಿಕಾಲದಲ್ಲಿ ಎಲ್ಲರನ್ನ ಸೃಷ್ಟಿಗೆ ತರುವವನು ಭಗವಂತನೇ. ಅಂತಹ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನಾಜ್ಞಾನ ಬಂಧ ಮೋಕ್ಷಾದಿಗಳನ್ನು ಕೊಡುವ ಆ ಭಗವಂತ ಕಾಲನಿಯಾಮಕನಾಗಿದ್ದಾನೆ. ಸಂವತ್ಸರ ನಿಯಾಮಕ, ಸಂವತ್ಸರ ನಾಮಕನೂ ಅವನೇ. ಸಮ್ಯಕ್ ವತ್ಸಾನ್ ರಮಯತೀತಿ ಸಂವತ್ಸರ. ವತ್ಸ ಅಂದರೆ ಮಕ್ಕಳು. ಎಲ್ಲ ಮಕ್ಕಳನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಸಂವತ್ಸರ ಎಂಬುದಾಗಿಯೂ ಭಗವಂತನನ್ನು ಕರೀತಾರೆ. ಕಾಲನಾಮಕನಾಗಿ ಕಾಲದಲ್ಲಿದ್ದು, ಸಂವತ್ಸರ ನಾಮಕನಾಗಿ ಸಂವತ್ಸರದಲ್ಲಿದ್ದು, ಆ ಎಲ್ಲ ಸಂವತ್ಸರ ಇದು ಧರ್ಮಮಯವಾಗಲಿ, ಜ್ಞಾನಮಯವಾಗಲಿ. ಹಾಗೆ ಭಗವಂತ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಬೇಕು. ವಿಶೇಷವಾಗಿ ಹಿಂದೆ ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಎಂದಂತೆ ಹಿಂದಿನ ಸಂವತ್ಸರಗಳಲ್ಲಿ ನಾವು ಏನು ಶುಭ ಕರ್ಮಗಳನ್ನು ಮಾಡಿದ್ದೇವೋ, ಅಶುಭ ಕರ್ಮಗಳನ್ನು ಮಾಡಿದ್ದೇವೋ ಅದೆಲ್ಲ ದೇವರಿಗೆ ಗೊತ್ತು. ಇನ್ನು ಮುಂದೆ ಅಶುಭ ಕರ್ಮಗಳು ನಮ್ಮಿಂದ ನಡೆಯದಂತೆ, ಶುಭ ಕರ್ಮಗಳೇ ನಮ್ಮಿಂದ ವಿಶೇಷವಾಗಿ ನಡೆಯುವಂತೆ ಭಗವಂತ ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿ ಸತ್ಕರ್ಮಗಳನ್ನು ಮಾಡಿಸಿ ಸುಜ್ಞಾನವನ್ನು ಕೊಟ್ಟು ಸನ್ಮಾರ್ಗವನ್ನು ತೋರಿ ನಮ್ಮನ್ನು ಉದ್ಧಾರ ಮಾಡಲಿ ಎಂಬುದಾಗಿ ಸಂವತ್ಸರದ ಆದಿಯಲ್ಲಿ ಆ ಭಗವಂತನನ್ನು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದು ದುರ್ಮುಖ ನಾಮ ಸಂವತ್ಸರ. ಮುಖ ಅಂದರೆ ಆದಿ, ದುರ್ ಅಂದರೆ ದುಃಖ, ದುರ್ಮುಖ ಅಂದರೆ ದುಃಖ ಮೊದಲು. ಯಾವ ಶುಭ ಕಾರ್ಯ ಮಾಡುವಾಗಲೂ ಮೊದಲು ದುಃಖ ಇರುತ್ತದೆ, ಆಮೇಲೆ ಸುಖ ಇರುತ್ತದೆ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸಮುದ್ರ ಮಥನ ಮಾಡಿದಾಗ ಮೊದಲಿಗೆ ಬಂದದ್ದು ವಿಷ, ಆಮೇಲೆ ಅಮೃತ ಬಂತು. ಹಾಗೆ ಮುಖದಲ್ಲಿ ದುಃಖ ಇದ್ದ ಹಾಗೆ ತೋರ್ತದೆ, ಆದರೆ ಮುಂದೆ ಉತ್ತಮವಾದಂತಹ ಅಮೃತಮಯವಾದ ಸುಖ ನಮಗೆ ಸಿಗತ್ತೆ. ಹೀಗಾಗಿ ದುರ್ಮುಖ ಅಂದಾಕ್ಷಣಕ್ಕೆ ಎಲ್ಲರೂ ಗಾಬರಿಯಾಗುವ ಕಾರಣ ಇಲ್ಲ. ಮೊದಲು ದುಃಖದಂತೆ ತೋರಿದರೂ, ವಿಷದಂತೆ ತೋರಿದರೂ, ಮುಂದೆ ಅಮೃತವನ್ನು ನೀಡುವಂತಹ ಒಂದು ಉತ್ತಮವಾದ ಸಂವತ್ಸರ ದುರ್ಮುಖನಾಮ ಸಂವತ್ಸರ. ಇಂತಹ ಸಂವತ್ಸರ ನಮಗೆ ವಿಶೇಷವಾಗಿ ಸಾಧನೆಯನ್ನು ಮಾಡಿಸಿ ಭಗವಂತನ ಅನುಗ್ರಹವನ್ನು ನೀಡುವಂತಾಗಲಿ ಎಂಬುದಾಗಿ ನಮ್ಮ ಉಪಾಸ್ಯ ಮೂರ್ತಿಗಳಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ.